ರಾಜ್ಯ ಬಿಜೆಪಿಯಲ್ಲಿ ದಿನಕ್ಕೊಂದು ಒಡಕು, ದಿನಕ್ಕೊಂದು ಭಿನ್ನಾಭಿಪ್ರಾಯಗಳು ಇವೆಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ. ಅದರಲ್ಲಿ ಈಗ ಇತ್ತೀಚೆಗೆ ಶ್ರೀರಾಮುಲು ಅವರು ಕಳೆದ 2 ದಿನಗಳಿಂದ ಕೂಡ ಅಂದರೆ ನಿನ್ನೆ ಮೊನ್ನೆಯಿಂದ ಕೂಡ ಭಾಳ ದೊಡ್ಡ ಮಟ್ಟದ ಸುದ್ದಿಯಾಗಿರ್ತಕ್ಕಂಥದ್ದು. ಬನ್ನಿ ಇದೆಲ್ಲದರ ಕುರಿತಂತೆ ಮಾತಾಡ್ಸೋದಕ್ಕೆ ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರಿಂದ ಆರ್ ಅಶೋಕ್ ಅವರೇ ಇದ್ದಾರೆ, ಬಿಜೆಪಿ ಹಿರಿಯ ನಾಯಕರು ಕೂಡ. ಅವ್ರನ್ನೇ ಕೇಳ್ತಾ ಹೋಗ್ತಾನೆ. ಸರ್, ಶ್ರೀರಾಮುಲು ಅವರು ಏನು ಕೋರ್ ಕಮಿಟಿಲಾದಂಥ ಗಲಾಟೆ ಈಗ ಪಕ್ಷ ಬಿಡುವ ಹಂತಕ್ಕೆ ಕೂಡ ಹೋಗಿ ತಲುಪಿರ್ತಕ್ಕಂಥದ್ದು ಏನಾಯಿತು ನಿಜವಾಗ್ಲೂ ಅಲ್ಲಿ ಪಕ್ಷದಲ್ಲಿ? ಯಾಕೆಂದರೆ ಕೋರ್ ಕಮಿಟಿಲಿ ತಾವು ಕೂಡ ಇದ್ರಿ, ಬಹಿರಂಗವಾಗಿ ಕೂಡ ಹೇಳ್ಕೊಳ್ಳೋದಷ್ಟು ಅಸಮಾಧಾನ ಆಗ್ತಾ ಇದ್ದಾರೆ. ಜೊತೆ ಉಸ್ತುವಾರಿ ಅವರು ಕೂಡ ಅವ್ರ ಮೇಲೆ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಏನಾಗಿದೆ ಸರ್ ಅಲ್ಲಿ? ಪಕ್ಷ ಬಿಡೋದು ಆ ಥರದ್ದು ಏನು ಚರ್ಚೆನೇ ಆಗಿಲ್ಲ. ಅಲ್ಲಿ ಸಂಡೂರು ಎಲೆಕ್ಷನ್ ಬೈ ಎಲೆಕ್ಷನ್ನಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ, ಯಾರು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಅಷ್ಟೇ. ಅದು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಶ್ರೀರಾಮುಲು. ನಾನು ಮಾತಾಡಿದ್ದೀನಿ ಅವ್ರ ಜೊತೆ. ನಾಳೆ ಬರ್ತಾರೆ ಬೆಂಗಳೂರಿಗೆ, ಕೂತ್ಕೊಂಡು ಅದನ್ನು ಮಾತಾಡಿ ಅದನ್ನು ಸಾಲ್ವ್ ಮಾಡ್ತೀರಿ. ಪಕ್ಷ ಬಿಡುವ ಹಂತಕ್ಕೆ ಬಹಿರಂಗವಾಗಿ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು, ಎಲ್ಲ ಮಾಧ್ಯಮಗಳ ಮುಂದೆ ಕೂಡ ಹೇಳ್ಕೊಂಡಿದ್ದಾರೆ. ನಾನು ಪಕ್ಷ ಬಿಡೋದಕ್ಕೂ ಕೂಡ ತಯಾರಿದ್ದೇನೆ, ಇದನ್ನು ಹೇಳಿದ್ದೇನೆ ನಾನು ನೇರವಾಗಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇಲ್ಲ, ನಮ್ಮ ಹತ್ರ ಮಾತಾಡಿದಾಗ ನಾನು ಉದ್ವೇಗದಲ್ಲಿ ಆ ಥರದ್ದು ಹೇಳಿದ್ದೀನಿ. ಆ ಥರದ್ದು ಯಾವುದೂ ಇಲ್ಲ ಅಂತ ನನ್ನ ಹತ್ರ ಮಾತಾಡಿದ್ದಾರೆ. ನಿನ್ನೆ ರಾತ್ರಿ ನನ್ನ ಹತ್ರ ಮಾತಾಡಿದ್ದಾರೆ. ಸೊ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಬಂದಾಗ ನಿಮ್ಮ ಮುಂದೆನೇ ಮಾತಾಡ್ತೀನಿ ಅವ್ರ ಜೊತೆ. ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಒಂದು ಕಡೆ ಆದರೆ, ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ಕೂಡ ಅಸಮಾಧಾನ ಹಾಕಿರ್ತಾರೆ, ಹೊರ ಹಾಕಿರ್ತಕ್ಕಂಥ ಶ್ರೀರಾಮುಲು ಅವರು. ಇಲ್ಲ, ನನಗನ್ಸ್ತೈತೆ ಆ ಥರದ ಏನು ಕೋರ್ ಕಮಿಟಿಯಲ್ಲಿ ನಡೆದಿಲ್ಲ. ಕೋರ್ ಕಮಿಟಿಯಲ್ಲಿ ಈ ವಿಚಾರ ಅಲ್ಲಿಗೆ ಮುಗಿದೋಯ್ತು. ರಾಧಾಮೋಹನ್ ಅವರು ಹೇಳಿದ್ದಾರೆ, ನಿಮ್ಗೇನ ನೋವಾಗಿದ್ದರೆ ಇಲ್ಲಿಗೆ ಡ್ರಾಪ್ ಮಾಡ್ತೀನಿ ಈ ವಿಚಾರನ ಅಂತಲೇ ಹೇಳಿದ್ದಾರೆ. ಸೊ ನನ್ನೆ ಅಲ್ಲಿ ಸರಿಯೋಯ್ತು. ಮತ್ತೆ ಇದು ಯಾಕೆ ಪ್ರಾರಂಭ ಆಯಿತು ಅನ್ನೋದು ಗೊತ್ತಿಲ್ಲ. ಸೊ ನಾಳೆ ಶ್ರೀರಾಮುಲು ನಾನು ಭೇಟಿ ಆದ ಮೇಲೆ ಏನನ್ನ ಆ ಥರದ ಸಮಸ್ಯೆ ಇದ್ದರೆ ಅಲ್ಲಿ ಬಗೆಹರಿಸ್ತೀರಿ. ನನಗನ್ಸೋ ಪ್ರಕಾರ ನನ್ನ ಜೊತೆ ಮಾತಾಡಿದಾಗ ಶ್ರೀರಾಮುಲು ಆ ಥರದ ಪಾರ್ಟಿ ವಿಚಾರ ಬಿಡೋ ಸುದ್ದಿನೂ ಯಾವುದೂ ಚರ್ಚೆ ಮಾಡಿಲ್ಲ. ನಾನು ಬರ್ತೀನಿ, ಮಾತಾಡೋಣ, ಸರ್ ಮಾಡೋಣ ಅನ್ನೋ ಮಾತು ಹೇಳಿದ್ದಾರೆ. ಬೈ ಎಲೆಕ್ಷನ್ ಟಿಕೆಟ್ ಸಂದರ್ಭದಲ್ಲಿ ಏನಾದರೂ ಜಟಾಪಟಿ ಆಗಿತ್ತು ಸರ್? ಯಾಕೆಂದರೆ ತಮಗೆ ಮಾಹಿತಿ ಇದೆ, ತಾವು ಕೂಡ ಡೆಲ್ಲಿಗೆ ಹೋಗಿದ್ರಿ, ಆ ಸಂದರ್ಭದಲ್ಲಿ ಹೈಕಮಾಂಡ್ ಹೋಗಿದ್ರಿ, ಭೇಟಿಯಾಗಿದ್ರಿ. ಎಲ್ಲೋ ಒಂದು ಕಡೆ ಟಿಕೆಟ್ಗೋಸ್ಕರನೇ ಆಯಿತು ಆ ವಿಚಾರ ಈ ಮುಂದುವರೆದು ಇಷ್ಟೆಲ್ಲ ದೊಡ್ಡ ಮಟ್ಟಿಗೆ ಜಟಾಪಟಿ ಆಗಿದೆ ಅಂತಕ್ಕಂಥದ್ದು. ಅಲ್ಲ, ಇರ್ಬೋದು, ಟಿಕೆಟ್ ವಿಚಾರನೂ ಇರ್ಬೋದು. ಬಟ್ ಟಿಕೆಟನ್ನು ಕೊಡುವಂಥದ್ದು ರಾಜ್ಯದ ಯಾವುದೇ ಲೀಡ್ರಿಗೆ ಸಂಬಂಧಪಟ್ಟಿಲ್ಲ. ಟಿಕೆಟ್ ಕೊಡುವಂಥದ್ದು ನಾವು 3 ಹೆಸರನ್ನು ಕಳಿಸಿದ್ರಿ. ಕೇಂದ್ರದ ನಾಯಕತ್ವ ಹನುಮಂತು ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಸೊ ಚುನಾವಣೆಯಲ್ಲಿ ನಾವು ಕೇವಲ 7-8 ಸಾವಿರದಲ್ಲಿ ಸೋತಿದ್ದೀರಿ ನಾವು. ಆ ದೃಷ್ಟಿಯಿಂದ ಯಾರೋ ಟಿಕೆಟು ಕೊಡಿಸಿದ್ದಾರೆ ಅನ್ನೋ ಪ್ರಶ್ನೆನೂ ಇಲ್ಲ, ಯಾರೋ ತಪ್ಪಿಸಿದ್ದಾರೆ ಅನ್ನೋ ಪ್ರಶ್ನೆನೂ ಇಲ್ಲ. ಕೇಂದ್ರದ ನಮ್ಮ ರಾಷ್ಟ್ರೀಯ ನಾಯಕರು ಟಿಕೆಟು ಕೊಟ್ಟಿದ್ದಾರೆ. ಸ್ವಲ್ಪ ಚುನಾವಣೆ ನಡೆದಿದೆ, ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ. ಸೊ ಗೆಲ್ಬೋದಾಗಿತ್ತು ಈ ಸೀಟನ್ನು ಅನ್ನೋದು ಬಿ ಜೆ ಪಿಯ ಕಾರ್ಯಕರ್ತರ ಅಭಿಮತ. ಅದು ಚರ್ಚೆ ಆಗ್ತಾಯಿದೆ. ಈಗಾಗಲೇ ಸದಾನಗೌಡರ ನೇತೃತ್ವ ಸಮಿತಿಯನ್ನು ಕೂಡ ನೇಮಕ ಮಾಡಿದಿರಿ. ಸದಾನಗೌಡರ ನೇತೃತ್ವ ಸಮಿತಿ ಇನ್ನೂ ವರದಿ ಕೊಟ್ಟಿಲ್ಲ. ನೆನ್ನೆನೇ ಹೇಳಿದ್ರು ಅವರು, ನಾನು ಇನ್ನೂ ವರದಿನೇ ಕೊಟ್ಟಿಲ್ಲ ಅಂತ. ಕೊಟ್ಟ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಿ. ವರದಿ ಕೊಡೋದಕ್ಕೂ ಮುಂಚೆ ಉಸ್ತುವಾರಿಗಳು ದೋಷಾರೋಪಣೆಯನ್ನು ಹೊರಿಸಿದ್ದು ಸರಿನಾ ಅಂತ? ಇಲ್ಲ, ದೋಷಾರೋಪಣೆ ಅವರೇನು ಮಾಡಿಲ್ಲ. ಅಲ್ಲಿ ಕಾರ್ಯಕರ್ತರು ಹೇಳಿರೋದು ಪ್ರಸ್ತಾವ ಆಯ್ತು ಅಷ್ಟೇ. ಬಹಿರಂಗವಾಗಿ ಶ್ರೀರಾಮುಲು ಅವರು ಹೇಳ್ಕೊಂಡಿರ್ತಕ್ಕಂಥದ್ದು, ಯಾಕೆಂದರೆ ಉಸ್ತುವಾರಿಗಳು ಇಷ್ಟರ ಮಟ್ಟಿಗೆ ನಮ್ಮನ್ನು ಪ್ರಶ್ನೆ ಮಾಡಿ ಸರಿಯಲ್ಲ ಅಂತಕ್ಕಂಥದ್ದು ಬಹಿರಂಗವಾಗಿ ಹೇಳ್ಕೊಂಡಿರ್ತಕ್ಕಂಥ. ಅಲ್ಲ, ಇರ್ಬೋದು, ಅದು ಉಸ್ತುವಾರಿಗಳ ಮಾತಲ್ಲ. ಅದು ಅಲ್ಲಿನ ಕಾರ್ಯಕರ್ತರು ಹೇಳಿರೋದನ್ನ ಅವ್ರು ಹೇಳಿದರು. ಅದಕ್ಕೆ ಅದಾದಮೇಲೆ ನಿನಗೆ ಅದು ನೋವಾಗಿದ್ದರೆ ಅದನ್ನು ವಾಪಸ್ ತೆಗಿತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಲ್ಲಿಗೆ ಮುಗೀತದು. ಬೈ ಎಲೆಕ್ಷನ್ನಲ್ಲಿ ಹಾಗಾದ್ರೆ ಶ್ರೀರಾಮುಲು ಅವರು ಕೆಲಸನೇ ಮಾಡಿಲ್ವಾ? ಯಾಕೆಂತಂದರೆ ಅಧ್ಯಕ್ಷರು ಕೂಡ ನಾನು ಸಪೋರ್ಟಿಗೆ ನಿಲ್ಲಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನವನ್ನು ಅದನ್ನು ಕೂಡ ಹೇಳ್ಕೊಂಡಿರ್ತಕ್ಕಂಥ ಶ್ರೀರಾಮುಲು ಅವರು. ವಿಜೇಂದ್ರ ಅವ್ರಿಗೆ ಎಲ್ಲವೂ ಗೊತ್ತಿದ್ದು ಕೂಡ ನನಗೆ ಸಪೋರ್ಟ್ ಮಾಡಲಿಲ್ಲ, ಉಸ್ತುವಾರಿಗಳ ಮುಂದೆ ಹೇಳಲಿಲ್ಲ. ಎಲ್ಲೊಂದು ಕಡೆ ನನ್ನನ್ನು ಕೂಡ ರಾಜಕೀಯವಾಗಿ ಮುಗಿಸುವಂತಹ ಹುನ್ನಾರ ತಮ್ಮ ಮನಸ್ಸಲ್ಲಿ ಇತ್ತ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು. ನೋಡಿ, ಎಲ್ಲರೂ ಕೆಲಸ ಮಾಡಿದ್ದಾರೆ. ಈಗ ರಿಸಲ್ಟ್ ಏನು ಮಾಡಿದೆ? ಇವಾಗ ಚನ್ನಪಟ್ಟಣ ಎಲ್ಲರೂ ಯಾರು ಮಾಡಿಲ್ಲ ಅಂತ ಹೇಳಿದ್ದಾರೆ. ಎಲ್ಲರೂ ಮೌನ ಯಾಕೆ ಸರಿಯುತ್ತಾ? ಅಷ್ಟರ ಮಟ್ಟಿಗೆ ಸರಿಯುತ್ತಾ ಅಂತ ರಾಜ್ಯ ಅಧ್ಯಕ್ಷರು ಮಾತಾಡಿದ್ದಾರೆ. ಅಲ್ಲೇ ಮಾತಾಡಿ ಅಲ್ಲೇ ಸಮಾಧಾನ ಮಾಡಿದ್ದಾರೆ ಶ್ರೀರಾಮುಲುನ. ಮತ್ತು ಹೊರಗಡೆ ಬಂದು ಮಾಧ್ಯಮಕ್ಕೆ ಮಾತಾಡಿದ್ದಾರೆ. ಸೊ ಇದೆಲ್ಲನೂ ಕೂಡ ನಾಳೆವರೆಗೂ ಸಮಯ ಇದೆ. ನಾಳೆ ಬರ್ತಾರೆ, ಬಂದ ಮೇಲೆ ಕೂತು ಮಾತಾಡಿ ಅಲ್ಲನ್ನು ಸರಿ ಮಾಡ್ತೇವೆ ನಾವು. ತಾವು ಮಧ್ಯಸ್ಥಿಕೆ ವಹಿಸ್ತಾ ಇದ್ದೀರಿ, ತಾವು ಪಕ್ಷದಲ್ಲಿ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀರಾ ರಾಮುಲು ಅವ್ರನ್ನ? ಗ್ಯಾರಂಟಿ ಉಳಿಸ್ಕೊತೀರಿ, ಪ್ರಶ್ನೆನೇ ಇಲ್ಲ. ಗ್ಯಾರಂಟಿ ಉಳಿಸ್ಕೊತೀರಿ. ನನ್ನ ಜೊತೆ ಟಚಲ್ಲಿದ್ದಾರೆ ಶ್ರೀರಾಮುಲು. ಈಗ ಜನಾರ್ದನ್ ರೆಡ್ಡಿ ಜೊತೆ ಮಾತಾಡ್ತೀನಿ. ನಿನ್ನೆ ಬೆಳವಣಿಗೆಗಳ ನಂತರ ಏನಾದರೂ ತಮ್ಮ ಜೊತೆ ಏನಾದರೂ ನೋವು ಹಂಚ್ಕೊಂಡ್ರೆ ಶ್ರೀರಾಮುಲು ಅವರು ಏನಾದರೂ ಪಕ್ಷದಲ್ಲಿ ಆಗಿರ್ತಕ್ಕಂಥ ಈ ರೀತಿ ಅಸಮಾಧಾನದ ವಿಚಾರವಾಗಿ ಏನಾದರೂ? ಹೌದು, ನೋವು ಹಂಚ್ಕೊಂಡಿದ್ದಾರೆ. ಇವತ್ತು ಪೂಜೆ ಇದೆ ಅವ್ರ ಮನೆಯಲ್ಲಿ ಅಂತ ಹೇಳಿದ್ದಾರೆ. ಈ ಪೂಜೆ ಮುಗಿದ ತಕ್ಷಣವೇ ನಾನು ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತೇ ಬನ್ನಿ ಅಂತ ಹೇಳಿದೆ. ಇಲ್ಲ, ಪೂಜೆ ಮುಗಿಸ್ಕೊಂಡು ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ.
ಸಭೆ ಏನಾದರೂ ಇದೆಯಾ? ಸಭೆಯಲ್ಲಿ ಏನಾದರೂ ಚರ್ಚೆಗಳಾಗುತ್ತಾ ಇವತ್ತೇನಾದರೂ ವಿಚಾರವಾಗಿ? ಹೌದು, ನಿನ್ನೆ ನಮ್ಮ ಕೋರ್ ಕಮಿಟಿಯಲ್ಲಿ ನಮ್ಮನ್ನು ನೀವೆಲ್ಲರೂ ಕೋರ್ ಕಮಿಟಿ ಸದಸ್ಯ ಯಾವ್ಯಾವ ಜಿಲ್ಲೆಗೆ ಅಧ್ಯಕ್ಷರನ್ನ ಹೇಗೆ ಮಾಡ್ಬೋದು ಅನ್ನೋದು ಹೇಳಕ್ಕೆ ಹೇಳಿದ್ರು. ನಾವು ನಿನ್ನೆ ಸೇರಿದ್ರಿ ಸಹಗೌಡ್ರ ಮನೆಯಲ್ಲಿ. ಪಕ್ಷದ ಆದೇಶದ ಮೇಲೆ ನಾವೆಲ್ಲ ಸೇರಿದ್ರಿ. ನಾನು, ಬೊಮ್ಮಾಯಿಯವರು, ಸುರಾನ್ ಅವರು ಎಲ್ಲರೂ ಸೇರಿದ್ರಿ. ಇವತ್ತು ಮತ್ತೆ ಮೀಟಿಂಗ್ ಇದೆ. ಕೋರ್ ಕಮಿಟಿಯ ಅಭಿಪ್ರಾಯವನ್ನು ಮತ್ತೆ ನಾವು ಚರ್ಚೆ ಮಾಡ್ತೀರಿ. ಕೇಂದ್ರದ ನಮ್ಮ ಇನ್ಚಾರ್ಜು ಕೂಡ ಈ ಮೀಟಿಂಗಲ್ಲಿ ಇರ್ತಾರೆ. ಪಕ್ಷದವರ ಶಾಸಕರಿರುವಂಥದ್ದು ಗಾಲಿ ಜನಾರ್ದನ್ ರೆಡ್ಡಿ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಕಾಂಗ್ರೆಸ್ನಿಂದ ಎಲ್ಲೋ ಒಂದು ಕಡೆ ಆಫರ್ ಬಂದಿದೆ, ಕಾಂಗ್ರೆಸ್ಗೆ ಹೋಗೋಕೆ ಕೂಡ ತಯಾರಿ ನಡೀತಾ ಇದೆ, ಏನೋ ಚರ್ಚೆ ಶುರುವಾಗಿದೆ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಇದು ನಿಮ್ಮ ಪಕ್ಷದ ಶಾಸಕರು ಹೇಳಿರ್ತಕ್ಕಂಥದ್ದು. ಈಗ ಅದು ಮತ್ತಷ್ಟು ಒಂದಷ್ಟು ಎಲ್ಲೋ ಕಾಂಗ್ರೆಸ್ಗೆ ಹೋಗ್ತಾರೇನೋ ಅಂತಕ್ಕಂಥ ಮಾತುಗಳಿಗೆ ಪುಷ್ಟಿ ನೀಡುವಂಥ ಒಂದು ಹೇಳಿಕೆಗಳು. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಜನಾರ್ದನ್ ರೆಡ್ಡಿ ಮಾತಾಡಿದ ಮೇಲೆ ಅವ್ರ ಜೊತೆ ಹಿಂಗೆ ಮಾತಾಡ್ತೀನಿ ಇನ್ನೊಂದು 1 ಅವರಲ್ಲಿ. ಅದಾದಮೇಲೆ ನಾನು ರಿಯಾಕ್ಷನ್ ಮಾಡಿ. ಕೆ.ಎನ್. ರಾಜಣ್ಣವರು ಕೂಡ ಅವ್ರ ಬಗ್ಗೆ ಸಾಫ್ಟಾಗಿ ಮಾತಾಡಿರ್ತಕ್ಕಂಥದ್ದು ಈಗಷ್ಟೇ ಬಂದಿರತಕ್ಕಂಥ ಹೇಳಿಕೆ. ಕೆ.ಎನ್. ರಾಜಣ್ಣವರು ಕೂಡ ಶ್ರೀರಾಮುಲು ಅವ್ರ ಬಗ್ಗೆ ಸಾಫ್ಟಾಗಿ ಮಾತಾಡಿರ್ತಕ್ಕಂಥದ್ದು. ಜೊತೆಗೆ ಎಲ್ಲೋ ಒಂದು ಕಡೆ ಇವೆಲ್ಲ ಆಫರ ಅಂತ ಇವೆಲ್ಲ ಕಾಂಗ್ರೆಸ್ನಿಂದ. ನೋಡಿ, ಇನ್ನು ಯಾವ ಎಲೆಕ್ಷನ್ ಇಲ್ಲ. ಈಗ ಎಲೆಕ್ಷನ್ ಇದ್ದಿದ್ರೆ ಇವೆಲ್ಲ ನಡೀತಾ ಇತ್ತು. ಈಗ ಯಾವುದು ಎಲೆಕ್ಷನ್ ಇಲ್ಲ, ಇನ್ನೂ 3 ವರ್ಷ. ಫಸ್ಟು ಸಿದ್ದರಾಮಯ್ಯ ಇರ್ತಾರೋ ಇಲ್ಲೋ ಅನ್ನೋದು ಫಸ್ಟ್ ನೋಡ್ಕೊಂಡ್ಲಿ. ಆಮೇಲೆ ನಮ್ಗೆ ಯಾವುದು ಎಲೆಕ್ಷನ್ ಇಲ್ಲ, ವಿರೋಧ ಪಕ್ಷಕ್ಕೆ ಯಾವುದು ಎಲೆಕ್ಷನ್ ಇಲ್ಲ. ಮತ್ತು ಅವ್ರಿಗೆ ಪ್ರಾಬ್ಲಮ್ ಇರೋದು ಅವ್ರಿಗೆ. ಸಿದ್ದರಾಮಯ್ಯ ಇರ್ತಾರೋ ಹೋಗ್ತಾರೋ, ಡಿ ಕೆ ಶಿವಕುಮಾರ್ ಬರ್ತಾರೋ ಹೋಗ್ತಾರೋ, ಕಾಂಗ್ರೆಸ್ ಅಧ್ಯಕ್ಷರು ಇರ್ತಾರೋ ಹೋಗ್ತಾರೋ, ಅವ್ರಿಗೆ ರೂಲಿಂಗ್ ಪಾರ್ಟಿಗಿರೋ ಪ್ರಾಬ್ಲಮ್ಮು. ನಮ್ದು ಇದೆಲ್ಲ ಸಣ್ಣ ಪ್ರಾಬ್ಲಮ್ಮು. ನಾಳೆ ಅಷ್ಟೊತ್ತಿಗೆ ಸರಿ ಹೋಗ್ತೈತೆ. ರಾಜ್ಯ ರಾಜಕಾರಣದಲ್ಲಿ ಬೆಳಗಾವಿ ರಾಜಕಾರಣ ವರ್ಸಸ್ ಡಿ ಕೆ ಶಿವಕುಮಾರ್ ರಾಜಕಾರಣ ಅಂತಲೇ ಬಿಂಬಿತ ಆಗ್ತಾ ಇರ್ತಕ್ಕಂಥದ್ದು. ಈಗ ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಅಣಿಯೋದಕ್ಕೋಸ್ಕರನೇ ಶ್ರೀರಾಮುಲು ಅವ್ರನ್ನ ಸಮುದಾಯದ ನಾಯಕರನ್ನು ಕರೆತರ್ತಕ್ಕಂಥದ್ದಕ್ಕೆ ಒಂದಷ್ಟು ಕಸರತ್ತು ನಡೀತಾ ಇದೆ ಅಂತಕ್ಕಂಥದ್ದು ಚರ್ಚೆಗಳಾಗ್ತಾ ಇದೆ. ಸೊ ಇದು ಎಷ್ಟರ ಮಟ್ಟಿಗೆ ಮತ್ತು ತಮಗೆ ಏನು ಮಾಹಿತಿ ಇದೆ ಅಂತ? ಶ್ರೀರಾಮುಲು ಬುದ್ಧಿವಂತ ಇದ್ದಾನೆ, ಅವರೇನು ದಡ್ಡ ಏನಲ್ಲ, ಬುದ್ಧಿವಂತ ಇದ್ದಾರೆ, ಚುರುಕಿದ್ದಾನೆ. ಆ ಥರ ಬಿ ಜೆ ಪಿಯಲ್ಲಿ ಅವರು ಕೂಡ ಭಾಳ ವರ್ಷ ಬಿ ಜೆ ಪಿಯಲ್ಲಿ ಕೆಲಸ ಮಾಡಿದ್ದಾರೆ. ಆ ಥರ ತಪ್ಪು ನಿರ್ಧಾರ ಯಾವತ್ತೂ ಮಾಡಲ್ಲ. ಕಾಂಗ್ರೆಸ್ ಒಡೆದ ಮನೆ, ಅಲ್ಲೇ ಗೊಂದಲಗಳ ಗೂಡಾಗಿದೆ. ಅಲ್ಲಿಗೆ ಯಾರೂ ಹೋಗೋಕ್ಕೆ ಇಷ್ಟಪಡಲ್ಲ. ಮತ್ತು ಕಾಂಗ್ರೆಸ್ ಅವಧಿ ಯಾವಾಗ 2 ವರ್ಷ ಮುಗಿದೋಗಿದೆ. ಇನ್ನು ಮುಗಿಯೋದೇ, ಇನ್ನೇನಿದ್ರು ಇರೋದು ಅವ್ರದ್ದು ಅವಧಿ ಮುಗಿಯೋವಂಥದ್ದೇ. ನೆಕ್ಸ್ಟ್ ಅಂತೂ ಗೌರ್ಮೆಂಟ್ ಕಾಂಗ್ರೆಸ್ ಬರಲ್ಲ ಅಂತ ಪ್ರಪಂಚಕ್ಕೆ ಗೊತ್ತಿದೆ. ಅಂಥ ಪಾರ್ಟಿಗೆ ಯಾರೂ ಹೋಗಲ್ಲ. ಶ್ರೀರಾಮುಲು ಅವರ ಅಸಮಾಧಾನ ರಾಜ್ಯ ನಾಯಕರ ಒಂದು ಕೈ ಮೀರಿ ಹೋಗಿದೆಯಾ ಅಂತ ಅವ್ರನ್ನ ಸಮಾಧಾನ ಪಡಿಸುವಂಥ ಅದು ಈಗಾಗಲೇ ಹೈಕಮಾಂಡ್ ನಾಯಕರು ಅಂತಕ್ಕದವ್ರಿಗೆ ಹೋಗಿದೆಯಾ ಅಂತ? ಇಲ್ಲ, ಅದು ಬಳ್ಳಾರಿ ರಾಜಕಾರಣ ಅಂತ ಹೇಳಿದ್ರಲ್ಲ, ಬಳ್ಳಾರಿಯಲ್ಲಿ ಪ್ರಾರಂಭ ಆಗಿದೆ. ಬಳ್ಳಾರಿಯಲ್ಲೇ ಅದನ್ನು ಮುಕ್ತಾಯ ಮಾಡ್ತೀವಿ ನಾವು. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ಮತ್ತು ಅವ್ರು ಹೇಳುವಂತೆ ಏನೇ ಅಸಮಾಧಾನ ಇದ್ದರೂ ಕೂಡ ನಾನು ಸರಿಪಡಿಸ್ತೇನೆ. ಜೊತೆಗೆ ನಾಳೆ ಅವರು ಶ್ರೀರಾಮುಲು ಅವ್ರನ್ನ ಕರೆಸಿ ಅವ್ರನ್ನ ಖುದ್ದು ನಾನು ಮಾತುಕತೆಯನ್ನು ಮಾಡುವ ಮೂಲಕ ಬಗೆಹರಿಸ್ಕೊಳ್ತೇನೆ. ಜೊತೆಗೆ ಪಕ್ಷದಲ್ಲೇ ಶ್ರೀರಾಮುಲು ಅವ್ರನ್ನ ಉಳಿಸ್ಕೊಳ್ಳೋಂಥದ್ದಕ್ಕೆ ಕೂಡ ನನ್ನ ಜವಾಬ್ದಾರಿನ ಉಳಿಸ್ಕೊಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ನೋಡೋಣ ನಾಳೆವರೆಗೆ ಮತ್ತು ಶ್ರೀರಾಮುಲು ಅವರ ಒಂದಷ್ಟು ಸಾಫ್ಟ್ ಕಾರ್ನರ್ ಮತ್ತು ಕಾಂಗ್ರೆಸ್ ಕಡೆ ಹೋಗುವಂತಹ ವಿಚಾರಗಳು ಇವೆಲ್ಲ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ತೇವೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.